ಹೊದ್ಲಾ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ. ಸಮಾನ ಮನಸ್ಕರ ವೇದಿಕೆ ಮಹಿಳಾ ದಿನಾಚರಣೆ ಯಶಸ್ವಿ. ಮಹಿಳೆಯರಿಗೆ ಸನ್ಮಾನಿಸಿದ ಸಮಾನ ಮನಸ್ಕರ ವೇದಿಕೆ. ಹೊದ್ಲಾ ಗ್ರಾಮದಲ್ಲಿ ಮೊದಲ ಮಹಿಳಾ ದಿನಾಚರಣೆ ಅದ್ದೂರಿ. ಪಿಎಸ್ಐ ಸುಷ್ಮಾ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮಹಿಳಾ ಕಾರ್ಯಕ್ರಮ. ತೀರ್ಥಹಳ್ಳಿಯ ಹೊದ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೊದಲ ಬಾರಿಗೆ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಯಿತು. ಈ ಕಾರ್ಯಕ್ರಮವು ಮಹಿಳೆಯರ ಸಾಧನೆ ಮತ್ತು ಸಮಾಜಕ್ಕೆ ಅವರ ಕೊಡುಗೆಗಳನ್ನು ಗೌರವಿಸುವ ಉದ್ದೇಶದಿಂದ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ತೀರ್ಥಹಳ್ಳಿಯ ಪೊಲೀಸ್ ಠಾಣೆಯ ಪಿಎಸ್ಐ ಸುಷ್ಮಾ ಅವರು ಭಾಗವಹಿಸಿ ವೇದಿಕೆಯನ್ನ ಹಂಚಿಕೊಂಡರು. ತಮ್ಮ ಮಾತಿನಲ್ಲಿ ಅವರು ಮಹಿಳೆಯರ ಶಕ್ತಿ, ಧೈರ್ಯ ಮತ್ತು ಸಮಾಜದ ಅಭಿವೃದ್ಧಿಯಲ್ಲಿ ಅವರ ಪಾತ್ರದ ಬಗ್ಗೆ ಮಾತನಾಡಿದರು. ಮಹಿಳಾ ದಿನಾಚರಣೆಯ ಅಂಗವಾಗಿ ಸಮಾನ ಮನಸ್ಕರ ವೇದಿಕೆಯ ವತಿಯಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಅನೇಕ ಮಹಿಳೆಯರನ್ನ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಬಿಸಿ ಊಟದ ಕಾರ್ಯಕರ್ತೆಯರು, ಒಕ್ಕೂಟದ ಕಾರ್ಯಕರ್ತೆಯರು, ಶಾಲಾ ಶಿಕ್ಷಕಿಯರು ಹಾಗೂ ಇತರರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮತಿ ನಿಶ್ಚಿತಾ ಡಿಕೆ ವಹಿಸಿದ್ದರು. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ತೀರ್ಥಹಳ್ಳಿ ತಾಲೂಕು ಅಂಗನವಾಡಿ ಕಾರ್ಯಕರ್ತೆಯರ ಹಕ್ಕು ಮತ್ತು ಸಹಾಯಕಿಯರ ಫೆಡರೇಷನ್ ತೀರ್ಥಹಳ್ಳಿ ಅಧ್ಯಕ್ಷರಾದ ಶ್ರೀಮತಿ ಗಾಯತ್ರಿ ಅವರು ಮತ್ತು ಹೊದ್ಲಾ ಅರಳಾಪುರ ಶಾಲೆಯ ಉಪಾಧ್ಯಾಯರಾದ ಪವಿತ್ರ ಹೆಚ್ಕೆ ಅವರು ಉಪಸ್ಥಿತರಿದ್ದು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ವಿನಾಯಕ್ ತುಪ್ಪದ ಮನೆ ಅವರನ್ನ ಈ ಸಂದರ್ಭದಲ್ಲಿ ಗುರುತಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಸಂಪೂರ್ಣ ಸಿದ್ಧತೆಯನ್ನ ಪಂಚಾಯಿತಿ ಮಾಜಿ ಸದಸ್ಯರಾದ ತುಪ್ಪದ ಮನೆ ವಿನಾಯಕ್ ಅವರು ರೂಪಿಸಿದ್ರು. ಒಟ್ಟಾರೆ ಕಾರ್ಯಕ್ರಮ ವಿಜೃಂಭಿತವಾಗಿ ನಡೆಯಿತು. ಮನಸ್ಕರ ವೇದಿಕೆ ವತಿಯಿಂದ ನೀವು ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿಕೊಂಡಿದ್ದೀರಾ. ಏನ್ ಕಾನ್ಸೆಪ್ಟ್ ಏನಿದೆ ಇದ್ರ ವಿಚಾರವಾಗಿ? ನಾವು ಇಲ್ಲಿ ಪ್ರತಿ ವರ್ಷನೂ ಕೂಡ ಅಂದ್ರೆ ಅವರವರ ವಾರ್ಡ್ಗಳಲ್ಲಿ ನಡೀತಾ ಇತ್ತು. ಇವತ್ತು ಎಲ್ಲಾ ಗ್ರಾಮಗಳನ್ನು ಒಟ್ಟುಗೂಡಿಸಿ ಇಲ್ಲಿ ಒಂದು ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಯೋಚನೆ ಹಾಕೊಂಡ್ವಿ. ಇದ್ರ ಉದ್ದೇಶ ಅಂತ ಅಂದ್ರೆ ಎಲ್ಲಾ ಮಹಿಳೆಯರನ್ನು ಒಗ್ಗೂಡಿಸೋದು, ಅವರ ಕಷ್ಟ ಸುಖಗಳನ್ನ ಕೇಳುವಂಥದ್ದು. ಇದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡ್ವಿ. ಮೇಡಮ್, ನೀವು ಮಾತಾಡುವಾಗ ಹೇಳಿದ್ರಿ ಈ ಮದ್ಯಪಾನವನ್ನು ನಾವು ಮಹಿಳಾ ಸಂಘಟನೆಯಿಂದ ನಿಲ್ಲಿಸಿದ್ರಿ ಅಂತ. ಇದು ನಿಮ್ಮ ವ್ಯಾಪ್ತಿಯಲ್ಲಿ ಕ್ಲಿಕ್ ಆಗಿದೆ. ತಾಲೂಕಾದ್ಯಂತ ನೀವು ಇದನ್ನ ಯಾಕೆ ಕೈ ತಗೊಳ್ಬಾರ್ದು ಅಂತ ನಮ್ದು. ಇಲ್ಲ, ಮದ್ಯಪಾನ ವಿರೋಧವನ್ನ ನಾವು ಎಲ್ಲ ತಾಲೂಕು ಮಟ್ಟದಲ್ಲೆಲ್ಲ ಮಾಡಿದ್ವಿ. ಆದ್ರೆ ಎಲ್ಲ ಕಡೆನೂ ಕೆಲವೊಂದು ಸರಿ ಅವರು ಅದನ್ನ ಕ್ಲೋಸ್ ಮಾಡಿದ್ರು. ಮತ್ತೆ ಪುನಃ ಅಲ್ಲಲ್ಲಿ ಈಗ ಅಬಕಾರಿ ಇಲಾಖೆಯವರು ಅದನ್ನ ಕ್ರಮ ವಹಿಸಬೇಕು. ನಾವು ಹೆಣ್ಮಕ್ಳು ಸ್ತ್ರೀ ಶಕ್ತಿ ಸಂಘದವರು ಆದಷ್ಟು ಹೋರಾಟವನ್ನು ಮಾಡ್ತೀವಿ. ಆದ್ರೆ ಎಲ್ಲ ಒಂದ್ ಕಡೆ ಅದಕ್ಕೆ ಇಲಾಖೆ ಸಪೋರ್ಟ್ ಮಾಡುತ್ತೆ. ಮತ್ತೆ ನಮ್ಮ ಜನರು ಸಹ ಅದಕ್ಕೆ ಅವೇರ್ನೆಸ್ ಅನ್ನ ನಾವು ಎಷ್ಟು ಮೂಡಿಸಿದ್ರು ಸಹ ಜನರು ಹೆಚ್ಚಿನ ಲಾಭದ ಆಸೆಗೋಸ್ಕರ ಜನರನ್ನ ಹಾಳು ಮಾಡ್ತಾ ಇದ್ದಾರೆ. ಅದ್ ಮಾಡ್ಬಾರ್ದು ಅಂತ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದೀವಿ, ತಾಲೂಕು ಮಟ್ಟದಲ್ಲೂ ಮಾಡಿದೀವಿ. ಆದ್ರೆ ಎಲ್ಲ ಕಡೆನೂ ಒಂದೆರಡು ದಿನ 3 ದಿನ ಕ್ಲೋಸ್ ಮಾಡ್ತಾರೆ, ಮತ್ತೆ ಪುನಃ ಅವರು ಅದನ್ನ ಮತ್ತೆ ಪುನಃ ಮಾರಾಟ ಮಾಡ್ತಾರೆ. ಅದಕ್ಕೆ ಎಲ್ಲ ರೀತಿಯಿಂದಲೂ ಜನಸಾಮಾನ್ಯರು ಸಹ ಅದಕ್ಕೆ ಸ್ಪಂದಿಸಬೇಕು, ಹಾಗೆ ಇಲಾಖೆಗಳು ಸಹ ಸ್ಪಂದಿಸಬೇಕು. ನಮ್ಮ ಗ್ರಾಮದಲ್ಲಿ ನಾವು ಅದನ್ನ ಉತ್ತಮ ರೀತಿಯಲ್ಲಿ ಅದನ್ನ ಪರಿಣಾಮಕಾರಿಯಾಗಿ ನಮ್ಮ ಸ್ತ್ರೀಶಕ್ತಿ ಗುಂಪಿನ ಸಹಕಾರದೊಂದಿಗೆ ನಾವು ಅದನ್ನ ಸಕ್ಸಸ್ ಆಗಿದ್ದೀವಿ ಅದರಲ್ಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಮಹಿಳಾ ಕಾರ್ಯಕ್ರಮಗಳನ್ನ ಎಲ್ಲ ಕಡೆನೂ ಮಾಡ್ತಾರೆ. ಆದ್ರೆ ಇವತ್ತಿನ ಕಾರ್ಯಕ್ರಮ ಬಹಳ ಸಕ್ಸಸ್ಫುಲ್ ಆಗಿದೆ. ಗ್ರಾಮ ಪ್ರದೇಶದಲ್ಲಿ ತಾಲೂಕಿಗೆ ಮೆಚ್ಚುವಂತ ಒಂದು ಕಾರ್ಯಕ್ರಮ ಆಗಿದೆ. ನಿಮ್ಗೆ ಏನ್ ಅನಿಸ್ತಿದೆ? ಯಾಕಂದ್ರೆ ನೀವು ಇದನ್ನ ಒಂದು ಕ್ರಿಯಾ ಯೋಜನೆ ಮಾಡ್ಕೊಂಡಿದ್ರಿ, ಈಗ ಆಗ್ಬೇಕು ಅಂತ ತೃಪ್ತಿ ಇದೆಯಾ? ಹೇಗಾಯ್ತು? ನನಗೆ ಇದ್ರ ಬಗ್ಗೆ ತುಂಬಾ ಸಂತೋಷ ಇದೆ. ಆದ್ರೆ ನಾವು ನಿರೀಕ್ಷೆ ಮಾಡಿದಷ್ಟು ಮಟ್ಟಿಗೆ ಮಹಿಳೆಯರು ಇಲ್ಲಿ ಸೇರ್ಲಿಲ್ಲ ಅಂತ ಹೇಳಿ ಒಂದು ಬೇಜಾರು ಇದೆ. ಆದ್ರೂ ಸಾಕು, ಬಂದಿರ್ತಕ್ಕಂಥ ಮಹಿಳೆಯರೆಲ್ಲರೂ ಒಗ್ಗಟ್ಟಿನಿಂದ ಸೇರಿ ನಾವು ಈ ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ನಿರ್ವಹಿಸಿದೀವಿ. ಆ ಬಗ್ಗೆ ನಂಗೆ ತುಂಬಾ ಖುಷಿ ಇದೆ. ಮೇಡಮ್, ಈಗ ಮಹಿಳೆಯರಿಂದ ಪುರುಷರ ಮೇಲೆ ಆಗ್ತಿರೋ ಅನ್ಯಾಯದ ಬಗ್ಗೆ ನೀವೇನ್ ಹೇಳ್ತೀರಾ? ಸಮಾಜ ಅಂದ್ರ ಮೇಲೆ ತಪ್ಪು ಒಪ್ಪುಗಳು ನಡೆಯೋದು ಸಹಜನೇ. ಪುರುಷರಿಂದ ಮಹಿಳೆಗೆ, ಮಹಿಳೆಯಿಂದ ಪುರುಷರಿಗೆ ದೌರ್ಜನ್ಯಗಳು ನಡೀತಾನೆ ಇರ್ತವೆ. ಅದಕ್ಕೆ ಅಂತ ಹೇಳಿ ಉತ್ತರ ಕೊಟ್ಟಿಗೆ ಕಾನೂನು ವ್ಯವಸ್ಥೆ ಇದೆ. ಹಾಗಿದ್ದಾಗ ಅದು ಕಾನೂನು ಇದ್ರೊಳಗೆ ನಡೆಯುತ್ತೆ, ಅದು ಅವರೇ ನೋಡ್ಕೊಂತಾರೆ. ನಿಮ್ ಕಡೆಯಿಂದ ಏನ್ ಕ್ರಮ ತಗೊಳ್ತೀವಿ? ನಮ್ಮ ವ್ಯಾಪ್ತಿನಲ್ಲಿ ಏನಾದ್ರೂ ಅಂತಹ ಘಟನೆಗಳು ನಡೆದಿದ್ದೇ ಹೋದಂತಾದ್ರೆ ನಮ್ಮ ಸಂಘಗಳಿಂದ, ಸಂಘ ಸಂಸ್ಥೆಗಳಿಂದ ನಮ್ಮಿಂದ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ನಾವು ಖಂಡಿತ ಮಾಡ್ತೀವಿ. ಯಾವಾಗ್ಲಾದ್ರೂ ಈ ಪ್ರಕರಣ ನಿಮ್ ಮುಂದೆ ಬಂದಿದೆಯಾ? ಇಲ್ಲಿವರೆಗೆ ಯಾವ್ದಾದ್ರು ಪ್ರಕರಣ ಮಹಿಳೆಯರಿಂದ ಪುರುಷರಿಗೆ ಮೇಲೆ ಅನ್ಯಾಯ ಆಗಿರೋದು ಇದೆ? ಸಾಕಷ್ಟು ಇದಾವೆ. ಅದು ಕೆಲವೊಂದು ಫ್ಯಾಮಿಲಿ ಮ್ಯಾಟರ್ ಆಗಿರ್ತದಲ್ಲ, ಹಾಗಾಗಿ ನಾವು ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಅಷ್ಟೇ. ತುಂಬಾ ಅಂತ ವಿಷಯಗಳು ಗಮನದಲ್ಲಿದೆ.
ಇನ್ನೊಂದು ವಿಷಯ ಮೇಡಮ್, ಈಗ ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಖುಷಿ ಇದೆ. ಆಮೇಲೆ ನೀವು ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಏನ್ ಕೆಲಸಗಳನ್ನ ನಾವು ತೊಡಸ್ಕೋಬೇಕು ಅಂತಕ್ಕಂಥ ಉದ್ದೇಶಗಳಿರುತ್ತಲ್ಲ ಕೈಗಾರಿಕೆಗಳಿಗೆ, ಅದಕ್ಕೆ ಏನ್ ಹೇಳ್ತೀರಾ ನೀವು? ತರಬೇತಿಗಳು ನಮ್ಮ ಇಲಾಖೆಯಿಂದ, ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸಾಕಷ್ಟು ಮಹಿಳೆಯರಿಗೆ ನಾವು ಹೊಳೆಹೊನ್ನೂರುವಂತಹ ಸಂಸ್ಥೆಗಳಿಗೆ ಕಳಿಸಿ ಟೈಲರಿಂಗ್ ಇರ್ಬೋದು, ಬ್ಯೂಟಿಷಿಯನ್ ಕೋರ್ಸ್ ಇರ್ಬೋದು, ಲೆದರ್ ಬ್ಯಾಗ್ಗಳ ರೆಡಿ ಮಾಡೋದಂತ ಇರ್ಬೋದು, ಎಲೆಕ್ಟ್ರಿಷಿಯನ್ ಕೆಲಸಗಳು, ಪ್ರತಿಯೊಂದು ಕೆಲಸಕ್ಕೂ ಸಹ ನಾವು ಪಂಚಾಯತಿ ಮಟ್ಟದಲ್ಲಿ ಕೆಲವು ಮಹಿಳೆಯರನ್ನು ಆಯ್ಕೆ ಮಾಡಿ ನಾವು ಅವರಿಗೆ ತರಬೇತಿಗಳನ್ನ ಕೊಡ್ತೀವಿ. ಹಾಗೆ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿ ವಯಸ್ಸಲ್ಲೂ ಸಹ ನಾವು ಅನೇಕ ರೀತಿಯ ತರಬೇತಿಗಳನ್ನ ಕೊಡ್ತೀವಿ. ಹಾಗೆ ಮಹಿಳಾ ದೌರ್ಜನ್ಯ, ಪುರುಷ ದೌರ್ಜನ್ಯ ಅಂತ ಒಂದು ಕಾನ್ಸೆಪ್ಟ್ ಅನ್ನು ಹೇಳಿದ್ವಿ. ನಮ್ಮ ಇಲಾಖೆಯಲ್ಲಿ ಮಹಿಳೆಯರಿಗೆ ಏನಾದ್ರು ದೌರ್ಜನ್ಯಗಳಾದ್ರೆ ಅವರಿಗೆ ಸಾಂತ್ವನ ಕೇಂದ್ರ ಅಂತ ಹೇಳಿ ಇದೆ. ಇಲ್ಲಿ ಸಾಕಷ್ಟು ಅಂತ ಪ್ರಕರಣಗಳು ಬಂದವಾಗ ನಾವು ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು, ಪಂಚಾಯಿತಿಯ ಚುನಾಯಿತ ಜನಪ್ರತಿನಿಧಿಗಳಿರ್ಬೋದು, ಗ್ರಾಮ ಪಂಚಾಯತಿ ವ್ಯವಸ್ಥೆಯ ಮೂಲಕ ನಾವು ಅದನ್ನ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ಅವ್ರ ಗಂಡ ಅಥವಾ ಹೆಂಡತಿ ಇಬ್ಬರಿಗೂ ಸಹ ಒಂದು ರಾಜಿಯನ್ನ ಮಾಡ್ತೀವಿ. ಆದಷ್ಟು ಅವರನ್ನ ಇಬ್ರು ಸಹಬಾಳ್ವೆಯಿಂದ ಬಾಳುವ ಹಾಗೆ ಅವರನ್ನ ಸಾಂತ್ವನ ಕೇಂದ್ರದಲ್ಲಿ ನಾವು ಅಲ್ಲೂ ಮಿಕ್ಕಿ ಅವರು ಹೊರಗಡೆ ಹೋದಾಗ ಅವರಿಗೆ ಕಾನೂನಾತ್ಮಕವಾಗಿ ಒಂದು ಪರಿಹಾರಗಳನ್ನ ಕಂಡುಕೊಳ್ಳುತ್ತಾರೆ. ನಮಸ್ಕಾರ. ಹಿಂದೆ ಏನಾಗಿತ್ತು ಅಂದ್ರೆ ನಾವು ಸುಮಾರು 23-24 ವರ್ಷದ ಹಿಂದೆ ನಾವು ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನ ಚಿಟ್ಟೆಬೈಲಿನಲ್ಲಿ ಗ್ರಾಮ ಮಟ್ಟದಲ್ಲಿ ಫಸ್ಟ್ ಬಾರಿಗೆ ಮಾಡಿದ್ದವರು ನನ್ನ ನೆನಪು. ಆ ನಂತರ ದಿನಗಳಲ್ಲಿ ಪ್ರತಿ ವರ್ಷವೂ ಚಿಟ್ಟೆಬೈಲು ಸರ್ಕಾರಿ ಶಾಲೆಯಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇತ್ತು. ಮಧ್ಯದಲ್ಲಿ 1-2 ವರ್ಷಗಳ ಕೊರೋನಾ ಅಂತ ಸಂದರ್ಭಗಳಲ್ಲಿ ನಿಲ್ಲಿಸಿದ್ವಿ ಅಷ್ಟೇ. ಆ ನಂತರ ಏನ್ ಯೋಚನೆ ಮಾಡ್ತೀವಿ ಅಂದ್ರೆ, ಇದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪ್ರತಿಯೊಬ್ಬರು ಮಹಿಳೆಯರನ್ನ ಗುರುತಿಸ್ಬೇಕು. ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು, ಆಶಾ ಕಾರ್ಯಕರ್ತೆಯರಿರ್ಬೋದು, ಬಹಳಷ್ಟು ಜನರು ಮಹಿಳೆಯರು ಕೊರೋನಾ ಸಂದರ್ಭದ ಕೆಲವೊಂದು ಸಂದರ್ಭಗಳಲ್ಲಿ ಬಹಳ ತಮ್ಮ ಜೀವನ ಪಣಕ್ಕಿಟ್ಟು ಅವರುಗಳು ಪ್ರತಿ ಮನೆಗೆ ಭೇಟಿ ನೀಡಿ ತಮ್ಮ ಸಂಸಾರದಂಗನ್ನು ಬಿಟ್ಟು ಕೆಲಸ ಮಾಡಿದ್ದಾರೆ. ಅವರೆಲ್ಲರನ್ನು ಒಂದು ಗುರುತಿಸುವಂತ ಕೆಲಸ ಆಗ್ಬೇಕು. ಇವತ್ತಿನ ದಿನಗಳಲ್ಲಿ ಮಹಿಳೆ ಗಂಡಸರಿಗಿಂತ ಯಾವುದೇ ರೀತಿಯಲ್ಲೂ ಕೆಳಗಿಲ್ಲ, ಎಲ್ಲದನ್ನು ನಾನು ಸರಿಸ ಮಾಡೋ ರೀತಿಯಲ್ಲಿ ಇದ್ದಾಳೆ. ಪ್ರತಿಯೊಂದು ಈಗ ಮಾಧ್ಯಮ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಪ್ರತಿಯೊಂದು ಯಾವುದನ್ನೇ ತಗೊಂಡ್ರು ಕೂಡ ಹೆಣ್ಣು ಮೊದಲನೇ ಸ್ಥಾನದಲ್ಲಿ ಇದ್ದಾಳೆ. ಹಾಗಾಗಿ ಅಂತಹ ಮಹಿಳೆಯರನ್ನ ಗುರುತಿಸುವಂತ ಕೆಲಸ ಆಗ್ಬೇಕು. ಅದು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗ್ಬೇಕು ಅನ್ನೋ ಯೋಚನೆ ಮಾಡಿ ಈ ಒಂದು ಕಾರ್ಯಕ್ರಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಯಶಸ್ವಿ ಆಗಿದೆ ಅನ್ನೋದು ನಮ್ಮ ಸಂತೋಷ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನು ಯಾವ ರೀತಿ ನಮ್ಮ ಕಾರ್ಯಕ್ರಮ ಅನುಷ್ಠಿಸಿ ಗಮನ ವಹಿಸಿದ್ವಿ ಅಂತ ಒಂದು ಪ್ರಶ್ನೆ ಕೇಳಿದ್ವಿ. ಹೌದು, ಯಾಕಂದ್ರೆ ಸಿಟಿಗಳಲ್ಲಿ ಇಂಥ ಅವಕಾಶಗಳು ಬಹಳ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಒಂದು ಕಡೆ ಅವಕಾಶಗಳ ಕೊರತೆ ಇದೆ. ಗ್ರಾಮೀಣ ಸ್ತ್ರೀ ಕೂಡ ಒಂದು ತಾನು ಸಬಲಗಳು ಸರಿಸಮಾನವಾಗಿ ಸಮಾಜದಲ್ಲಿ ಮುನ್ನಡೆಯುವ ಶಕ್ತಿ ನಮ್ಮನ್ನು ಇದೆ ಅನ್ನೋದು ಅವರಲ್ಲಿ ಒಂದು ಪ್ರೇರಣೆ, ಶಕ್ತಿ ತುಂಬತಕ್ಕಂಥ ಕೆಲಸ ನಾವು ಈ ಕಾರ್ಯಕ್ರಮ ಒಂದು ಉದ್ದೇಶ ಅಂತ ಈ ಸಂದರ್ಭದಲ್ಲಿ